ಫ್ಲೈ ಸಂಸ್ಥೆಯು ಅದೆಷ್ಟೋ ಬಡ ಪ್ರತಿಭಾವಂತ ಯುವಕ ಯುವತಿಯರ ಬಾಳಿಗೆ ಬೆಳಕಾಗಿದೆ. ಜನಪರ ಕಾಳಜಿಯೊಂದಿಗೆ ಕರ್ತವ್ಯ ನಿರ್ವಹಿಸಿದ ಸಂಸ್ಥೆ ಈಗ 13ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಶಿಸ್ತು, ಶ್ರದ್ಧೆ ಹಾಗೂ ದೂರದೃಷ್ಟಿಯಿಂದ ಈಗ ಬಹುದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಅವಿಸ್ಮರಣೀಯ ಕಾರ್ಯಕ್ರಮದ ಮೂಲಕ ಮಹತ್ವದ ಸಂದೇಶಕ್ಕೆ ಸಾಕ್ಷಿಯಾಗಿದೆ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ವಿಷನ್ ಫ್ಲೈ ಸಂಸ್ಥೆಯ 13ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಸವಾಯಿ ಗಂಧರ್ವ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರು ದೀಪ ಬೆಳಗಿಸುವ ಮೂಲಕ ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕು ಪ್ರಜ್ವಲಿಸುವಂತೆ ಸಂಕಲ್ಪ ಮಾಡಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಏರ್ಪೋರ್ಟ್ ಡೈರೆಕ್ಟರ್ ರೂಪೇಶ್ ಕುಮಾರ್, ಡಾ ಕಿರಣ್ ಆರ್ ನಾಯಕ್ ಹಾಗೂ ಪತ್ರಕರ್ತರಾದ ವೀರೇಶ ಹಂಡಗಿ ಅವರು 13ನೇ ವಾರ್ಷಿಕೋತ್ಸವದ ಸಂಭ್ರಮ ಲೋಕಾರ್ಪಣೆ ಮಾಡಿರುವುದು ವಿಶೇಷವಾಗಿದೆ. ಗಣ್ಯರಿಗೆ ಸ್ವಾಗತ, ಪರಿಚಯದ ಜೊತೆಗೆ ಗೌರವ ಸಮರ್ಪಣೆ ಮಾಡಿರುವುದು ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ತಂದಿತ್ತು. ಅಲ್ಲದೆ ವಿಷನ್ ಫ್ಲೈ ವಿದ್ಯಾರ್ಥಿಗಳ ನೃತ್ಯ ನಿಜಕ್ಕೂ ನೋಡುಗರ ಕಣ್ಮನ ಸೆಳೆದಿದೆ. ಆಗಮಿಸಿದ ಗಣ್ಯರು ಕೊಂಡಾಡಿದ್ದು ಇನ್ನೂ ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸಿದ್ರು. ಇದೇ ವೇಳೆ ವಿಷನ್ ಫ್ಲೈ ಮುಖ್ಯಸ್ಥರಾದ ದಿನೇಶ ಶಾನ್ಭಾಗ್ ಅವರು 12ನೇ ವಾರ್ಷಿಕ ವರದಿಯನ್ನು ವಾಚನ ಮಾಡುವ ಮೂಲಕ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಮತ್ತೊಮ್ಮೆ ಪ್ರಸ್ತುತಪಡಿಸಿರುವುದು ಸಂಸ್ಥೆಯ ಟ್ರ್ಯಾಕ್ ರೆಕಾರ್ಡ್ ಅನ್ನು ಸಾರ್ವಜನಿಕರಿಗೆ ಪರಿಚಯಿಸುವ ಕಾರ್ಯವನ್ನ ಮಾಡಿದ್ದಾರೆ. 13 ವರ್ಷದ ಸಕ್ಸಸ್ ಏನಾಗಿದೆ, ರಿಸಲ್ಟ್ ಏನಾಗಿದೆ, ಲಾಸ್ಟ್ ವರ್ಷ ಎಷ್ಟು ಜನ ಮಕ್ಕಳು ಪ್ಲೇಸ್ಮೆಂಟ್ ಆಯ್ತು, ಏನ್ ಟ್ರ್ಯಾಕ್ ರೆಕಾರ್ಡ್ ಎಷ್ಟಿದೆ, ಎಷ್ಟು ಜನ ಕಲ್ತ್ಕೊಂಡಿದ್ದಾರೆ ಅಂತ ಅದನ್ನ ಸ್ವಲ್ಪ ಹೇಳ್ತೀವಿ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದಾವೆ ಇದರಲ್ಲಿ. ಸೊ ಐ ಥಿಂಕ್ ವೆಂಕಟೇಶ್ ಸರ್ ವಿಲ್ ಬಿ ಬೆಟರ್ ಟು ಎಕ್ಸ್ಪ್ಲೇನ್ ಯು ದಿಸ್. ಓಕೆ, ಇದನ್ನ ಒಂದು ಸ್ಟೋರಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ಜೊತೆಗೆ. ಏನ್ ಇನ್ಸಿಡೆಂಟ್ ಆತಪ್ಪ ಅಂದ್ರೆ, ನಾವು ನಾರ್ಮಲಿ ಆನ್ಲೈನ್ ಇಂಟರ್ವ್ಯೂ ಕೊಡಿಸ್ತಾ ಇರ್ತೀವಿ ಮಕ್ಕಳಿಗೆ, ಫೇಸ್ ಟು ಫೇಸ್ ಅಂದ್ರೆ ಸ್ಕೈಪ್ ಇಂಟರ್ವ್ಯೂ ಕೊಡಿಸ್ತಾ ಇರ್ತೀವಿ, ಗೂಗಲ್ ಮೀಟ್ ಅಲ್ಲಿ ಇಂಟರ್ವ್ಯೂ ಕೊಡಿಸ್ತಾ ಇರ್ತೀವಿ. ಅಂಡ್ ಒಂದ್ ದಿವಸ ರೀಟಾ ಮೇಡಮ್ ಹಿಂಗ್ ಇಂಟರ್ವ್ಯೂ ಫೈನಲೈಸ್ ಮಾಡಿದ್ರು ಒನ್ ಆಫ್ ದ 5 ಸ್ಟಾರ್ ಪ್ರಾಪರ್ಟಿಯಲ್ಲಿ. ನಿಮಗೆ ಕೇಳಿದ್ರೆ ಶಾಕ್ ಆಗುತ್ತೆ, ಯಾರು ಇಂಟರ್ವ್ಯೂ ತಗೋತಾ ಇದ್ರು, ಯಾರು ಸೀನಿಯರ್ ಮ್ಯಾನೇಜರ್ ಇದ್ರು, ಯಾರು ಮ್ಯಾನೇಜರ್ ಇದ್ರು, ಯಾರು ಸೀನಿಯರ್ ಎಕ್ಸಿಕ್ಯೂಟಿವ್ ಇದ್ರು, ಯಾರು ಎಕ್ಸಿಕ್ಯೂಟಿವ್ ಇದ್ರು, ಅಥವಾ ಯಾರು ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ರು, ಅವ್ರು ಎಲ್ಲರೂ ವಿಷನ್ ಫ್ಲೈ ಸ್ಟೂಡೆಂಟ್ಸ್ ಆಗಿದ್ರು. ಸೊ ಇಂಟರ್ವ್ಯೂ ತಗೊಳ್ಳೋರು, ಕೆಲಸ ಮಾಡ್ಕೊಳ್ಳೋರು, ಅವ್ರಿಗೆ ಟ್ರೈನಿಂಗ್ ಕೊಡೋರು ಎಲ್ಲರೂ ವಿಷನ್ ಫ್ಲೈ ವಿದ್ಯಾರ್ಥಿಗಳು. ಇದು ನಾವು ಮಾಡೋ 13 ವರ್ಷದಲ್ಲಿ ಅಚೀವ್ಮೆಂಟ್. ಸೊ ಅಷ್ಟೇ ಅಲ್ಲ, ಅವರೆಲ್ಲರೂ ಕರ್ನಾಟಕದ ಕನ್ನಡಿಗರು. ಇದು ಇಂಪಾರ್ಟೆಂಟ್ ಇರೋದು, ಗೊತ್ತಾಯ್ತಲ್ಲ. ಸೊ ಇದು ಬರೀ 5 ಸ್ಟಾರ್ ಪ್ರಾಪರ್ಟೀಸ್ ಅಷ್ಟೇ ಅಲ್ಲ, ನಾವು ಕರ್ನಾಟಕದ ಯಾವುದೇ ಏರ್ಪೋರ್ಟ್ ತೊಗೊಳಿಕ್ಕೆ ಇದನ್ನ ಹೇಳೋದು ಕರೆಕ್ಟ್ ಆಗಿ ಕೇಳಿ. ಬೆಂಗಳೂರು ಏರ್ಪೋರ್ಟ್ ಹೋಗಿ ಬೇಡ, ನೀವು ಬೆಳಗಾವಿ ಏರ್ಪೋರ್ಟ್ಗೆ ಹೋಗಿ, ಹುಬ್ಳಿ ಏರ್ಪೋರ್ಟ್ಗೆ ಹೋಗಿ, ಗುಲ್ಬರ್ಗಾ ಏರ್ಪೋರ್ಟ್ಗೆ ಹೋಗಿ, ಇವತ್ತು ಹೊಸದಾಗಿ ಸ್ಟಾರ್ಟ್ ಆಗಿರೋ ಶಿವಮೊಗ್ಗ ಏರ್ಪೋರ್ಟ್ಗೆ ಹೋಗಿ, ನೀವು ಎಲ್ಲೇ ಹೋದ್ರೂ ಸಹಿತ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಯಾವುದೇ 5 ಸ್ಟಾರ್ ಪ್ರಾಪರ್ಟಿ ಹೆಸರು ತಗೊಂಡ್ರು ಸಹಿತ ಅಲ್ಲಿ ಕೆಲಸ ಮಾಡುತ್ತಿರುವಂತ ಹೆಚ್ಚು ವಿದ್ಯಾರ್ಥಿಗಳು ಯಾರಪ್ಪ ಅಂತಂದ್ರೆ, ಯಾವ ಇನ್ಸ್ಟಿಟ್ಯೂಷನ್ ಇಂದ ಅಂತಂದ್ರೆ ಅದು ಕರ್ನಾಟಕದ ನಂಬರ್ 1 ಇನ್ಸ್ಟಿಟ್ಯೂಷನ್ ಹೆಸರೇನದು, ವಿಷನ್ ಫ್ಲೈ. ಒಟ್ಟಿನಲ್ಲಿ ಕಾರ್ಯಕ್ರಮ ಅದೆಷ್ಟು ಅವಿಸ್ಮರಣೀಯ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು, 13ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ, ಗೌರವ ಸಮರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿದೆ.